ಎಲ್ರಿಗೂ ನಮಸ್ಕಾರ. ಇವತ್ತಿಂದು ವಿಡಿಯೋ ಮಾಡೋಕ್ಕೆ ಕಾರಣ ನಾನು ಏನಪ್ಪ ಅಂತಂದರೆ, ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಯೂನಿವರ್ಸಿಟಿಯಾಗ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅದು. ಒಂದು ಒಳ್ಳೆ ವಿಶ್ವವಿದ್ಯಾಲಯ ಅಂತಂದ್ರೂ ತಪ್ಪಿಲ್ಲ. ಒಂದು ಒಳ್ಳೆ ಪ್ಲಾಟ್ಫಾರ್ಮು. ಅದ್ರಾಗ ಒಂದಿಷ್ಟು ಜನ ಖಾಲಿ ಸೊಳ ಮಕ್ಕಳು ಅದಾರ. ಈ ವಿಡಿಯೋ ಮಾಡೋಕ್ಕೆ ಏನಂದರೆ ಕಾರಣ ಅದೇ, ಟ್ರೋಲ್ ಪೇಜಸ್ಸು. ಒಂದಿಷ್ಟು ಜನ ಇನ್ಸ್ಟಾಗ್ರಾಮು, ಫೇಸ್ಬುಕ್ದಾಗ ಕೆಟ್ಟದಾಗಿ ಹೆಣ್ಣುಮಕ್ಕಳನ್ನ ಟ್ರೋಲ್ ಮಾಡೋಂಥ ಸುಳೆ ಮಕ್ಕಳಿಗೆ ಈ ವಿಡಿಯೋ ಅರ್ಪಣೆ. ಅವರಿಗೆ ಒಂದು ಮಾತು ಹೇಳ್ತೀನಿ, ಅದಕ್ಕೆ ಈ ಟಿ ಶರ್ಟ್ ಹಾಕ್ಯಂಬಂದಿನಿ ನಾನು ನಿಮಗೆ. ಹಟ್ರ ನಿಮ್ಗೆ ಅಂತೇಳಿ, ನಿಜವಾಗ್ಲೂ ಹಟ್ರ ನಿಮ್ಗೆ. ನಿಮಗೆ ದಮ್ ಇದ್ದರೆ ನಿಮ್ಮೆಲ್ಲಿರೋ ಟ್ಯಾಲೆಂಟ್ ತೋರಿಸ್ರಿ. ನಾನು ಭಾಳ ಕೆಟ್ಟದಾಗಿ ಬಯಲ್ಲ. ನಿಮಗೊಂದು ಸಣ್ಣ ಒಂದು ಸತ್ಯ ತಿಳಿಸೋವಂಥ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ. ವೈದಿಸ್ ಕೊಲವೆರೆಡ್ಡಿ ಆಡಿದಂಥ ಧನುಷು ಅಲ್ಲಿವರೆಗೂ ಆತ ತಮಿಳ್ನಾಡಲ್ಲಿ ಒಬ್ಬ ಸ್ಟಾರ್ ಅಷ್ಟೇ. ವೈದಿಸ್ ಕೊಲವೆರೆಡ್ಡಿ ಹಿಂದಿನ ದಿನ ಆಡಿ ಮರುದಿನ ದೊಡ್ಡ ವರ್ಲ್ಡ್ ವೈಡ್, ಆ ಟೈಮಲ್ಲಿ ನಿಮ್ಗೆ ಗೊತ್ತಿದೆ ಅದು ಎಷ್ಟು ಹಾಡು ಆ ಹೈಪ್ ತೊಗೊಂಡಿತ್ತು ಅಂತ. ವೈದಿಸ್ ಕೊಲವೆರೆಡ್ಡಿ, ಮುಂಗಾರು ಮಳೆ, ಗಣೇಶ್ ಒಬ್ಬ ಸಣ್ಣ ಕಾಮಿಡಿ ಟೈಮ್ ಗಣೇಶ್, ಆ ಚಿತ್ರ ಹಿಟ್ಟಾಗಿ ಮರುದಿನ ಗೋಲ್ಡನ್ ಸ್ಟಾರ್ ಗಣೇಶ್. ವಿಜಯ್ ಅಲ್ಲಿವರೆಗೂ ಒಬ್ಬ ಸೈಡ್ ಆ್ಯಕ್ಟರ್ ಜೋಗಿ, ಆಮೇಲೆ ಸಣ್ಣ ರಂಗ SSLC ರಂಗ ಅದರಲ್ಲಿ ನಮ್ಮ ರಂಗೇಂದ್ರಗರು ಅರ್ಧ ಬಿಡ್ತಾ ನಟನೆ. ಆ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ, ಎಲ್ಲ ಸಣ್ಣ ಪುಟ್ಟ ಪಾತ್ರಗಳಿಗೆ ಕಾಣಿಸ್ಕೊಂತಿರ್ತಂಥ ಒಬ್ಬ ವಿಜಯ್ ಅಲ್ಟಿಮೇಟ್ ವಿಜಯ್ ಆದ, ವಿಕ್ಟರಿ. ಯಾವಾಗೆ? ದುನಿಯಾದಿಂದ. ರಂಗಾಯಣ್ ಅಲ್ಲೇ ಒಂದು ಕಡೆ ಇನ್ನೂ ನೆಕ್ಸ್ಟ್ ಲೆವೆಲ್ ಬ್ರೇಕ್ ಕೊಡ್ತು ಅನಿಸುತ್ತೆ. ರಂಗಾಯಣ್ ರಘುವ್ರ ಪಾತ್ರ, ಪೌಡ್ರಕಳೆ ತಲೆ ಬಚ್ಕಳೆ ಪೌಡ್ರಕಳೆ, ದುನಿಯಾ ಕಾಸ್ಟ್ಲಿ. ಕೈ ರೇಖೆ ನೋಡಿ ಅಳಿಸಿ ಹೋಗಿದ್ದವಲ್ಲಪ್ಪ. ಕೈ ರೇಖೆದಲ್ಲಿ ಇಲ್ಲ, ನಿನ್ನ ಭವಿಷ್ಯ ರೇಖೆ ನಿನ್ನ ಕೈಯಲ್ಲಿದೆ, ನಿನ್ನ ಕೈಯಲ್ಲೇ ಇದೆ, ಕಂಡ್ಕೋಬೇಕಷ್ಟೇ. ಹಂಗೆ ಹಿಂದಿನ ದಿನ, ಆಮೇಲೆ ಮತ್ತಾರು ಕಮೆಂಟ್ ಮಾಡಿ ಹಿಂದಿನ ದಿನ ಆಡಿ ಮರುದಿನ ಸ್ಟಾರ್ ಆದವ್ರು. ಆಮೇಲೆ ಆ ಇನ್ಸ್ಟಾಗ್ರಾಮ್ದಾಗ 2018 ಟಿಕ್ಟಾಕಲ್ಲಿ ಮಾಡಿದವ್ರು ಇವಾಗ ಯೂಟ್ಯೂಬಲ್ಲಿ ದೊಡ್ಡ ಆದಾಯ ಮಾಡ್ತಿದ್ದಾರೆ. ಯೂಟ್ಯೂಬ್ ಒಳ್ಳೆ ಪ್ಲಾಟ್ಫಾರ್ಮು. ನೀವು ನಾಳೆ ಬೆಳಿಬೋದು. ನಮ್ಮ ಕರ್ನಾಟಕದಲ್ಲಿ ಆ ಮುಕುಳೆಪ್ಪ ಒಂದು ಹುಡುಗಿನ ಪ್ರೀತಿಸಿ ಮದುವೆಯಾಗಿ ಆರಾಮ್ ಸೆಟ್ಲ್ ಆದ. ಅದಕ್ಕೆ ಅವಳು ಸಾಥ್ ಕೊಟ್ಲು, ಇವಳು ಸಾಥ್ ಕೊಟ್ಲು. ನೀವು ನೋಡೋಕ್ಕೆ ಜನ ಲವ್ ಜಿಯಾದ ಅದು ಇದೆ ಅಂತಂದರೆ ಅವರಿಬ್ಬರು ಆರಾಮ್ ಅದಾರ. ನೆಕ್ಸ್ಟ್ ಇವನು ಸ್ಯಾಮ್ ಸಮೀರ್, ನಾನೊಬ್ಬರಿಗೆ ಹೇಳಿದ್ದೆ, ಅವರು ಒಬ್ಬವನ್ನ ಆಗ್ತಾ ನೋಡೋ ಒಂದು ಹಿಂದೂ ಹುಡುಗಿನ ಮದುವೆ ಆಗೇ ಆಗ್ತಾನಂದಿದ್ದೆ. ಆದ್ರೆ ಅವರು ಈಗ ಇನ್ನೊಬ್ಬನು ಹೇಳ್ತೀನಿ ಬರೆದಿಟ್ಕೊಳ್ಳಿ, ಸಮೀರ್ MD. ನೀವು ನೋಡಿರ್ತೀರ, ಅವನಿಗೂ ಒಂದು ಲವ್ ಆಗುತ್ತೆ, ಅವನು ಒಂದು ಹುಡುಗಿನ ಪ್ರೀತಿಸ್ತಾನೆ. ಅದ್ರ ಬಗ್ಗೆ ನೀವು ಆಮೇಲೆ ಅವಳು ನಮ್ಮ ಧರ್ಮದವಳು ಆಗಿರ್ತಾಳೆ. ಇದು ನಾನು ಏನು ಹೇಳ್ತಾ ಇಲ್ಲ, ನಾನು ಪ್ರೆಡಿಕ್ಷನ್ ಮಾಡ್ತಾ ಇರೋದು. ಮತ್ತೆ ನಾವು ಏನೋ ಒಂದು ಪ್ರಚೋದನಕಾರಿ ಏನೋ ಹೇಳ್ತಾ ಇಲ್ಲ. ಅವನಿಗೂ ಒಂದು ಲವ್ ಆಗುತ್ತೆ, ಅದು ಹುಡುಗಿ ಹಿಂದೂ ಹುಡುಗಿ ಆಗಿರ್ತಾಳೆ. ಅವರಿಬ್ಬರು ಅನ್ಯೋನ್ಯವಾಗಿ ಇಬ್ಬರು ಕೂಡಿ ಖುಷಿಯಾಗಿರ್ತಾರೆ. ಆಮೇಲೆ ನೀವು ಲವ್ ಜಿಹಾದು ಅದು ಇದು ಅಂತ ಏನೇನೋ ಹೇಳ್ತೀರಿ, ಅವರಿಬ್ಬರು ಚೆನ್ನಾಗೇ ಇರ್ತಾರೆ. ಹಂಗೆ ನೀವು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಬದುಕು ನೋಡ್ಕೊಳ್ರಿ, ನೀವು ಉದ್ಧಾರ ಆಗ್ರಿ, ನೀವು ಬೆಳೀರಿ ಅಂತಂದರೆ ಹಾರ್ಡ್ ವರ್ಕ್ ಮಾಡಿ. ಒಳ್ಳೆ ಟೆಕ್ನಾಲಜಿ ಇದೆ, ಶಾರ್ಟ್ ಮೂವಿ ಮಾಡಿ ಡೈರೆಕ್ಟರ್ ಆಗಿ ನಾಳೆನೇ ಸ್ಟಾರ್ ಆಗ್ತೀರಾ ನೀವು. ನಿಮಗಷ್ಟು ಶಕ್ತಿ ಇರುತ್ತೆ. ಎಷ್ಟು ದಿನ ಇನ್ನೊಬ್ರನ್ನ ಹೆಣ್ಮಕ್ಳನ್ನ ಟ್ರೋಲ್ ಮಾಡ್ತೀರಾ? ದಯವಿಟ್ಟು ಹೆಣ್ಮಕ್ಳನ್ನ ಟ್ರೋಲ್ ಮಾಡಬೇಡಿ, ಕೆಟ್ಟದಾಗಿ ಮಾಡಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಅಷ್ಟೇ. ಯಾರು ಮಾಡ್ತೀನಿ ಅಂತಂದರೆ ಅವರಿಗೆ ಇದು ಅಟ್ರನಿಂಗ. ದಯವಿಟ್ಟು ಎಲ್ಲರಿಗೂ ಒಳ್ಳೆ